ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಸರ್ಕಾರಿ ರಸ್ತೆ. ಈ ರಸ್ತೆ ಬಂದು ವಿಲೇಜ್ಗೆ ಹೋಗುತ್ತೆ. ತಾರ್ ರೋಡಿಂದ ಜಸ್ಟ್ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಅರ್ಧ ಕಿಲೋಮೀಟ್ರು ಇದೇ ರೀತಿ ಮಡ್ ರೋಡ್ ಇದು. ಬಟ್ ಇದು ಸರ್ಕಾರಿ ರಸ್ತೆ. ಈ ರಸ್ತೆ ಇದು ಕಂಟಿನ್ಯೂ ಆಗುತ್ತಿದ್ದು. ಅಲ್ಲಿ ಫೆನ್ಸಿಂಗ್ ಮಾಡಿದಾರಲ್ಲ, ಏನು ಬಿಡ್ತಿದೆಯಲ್ಲ, ತಾರ್ ರೋಡಿಂದ ಬರುವಾಗ ಏನು ಬಿಡ್ತಿದೆ, ಈ ಬಿಡ್ತು ಡೈರೆಕ್ಟ್ ಹೋಗುತ್ತಿದ್ದು. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು ಈಸ್ಟ್ ಫೇಸಿಂಗ್ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ನೋಡಿ, ಇಲ್ಲಿ ಒಂದು ಎಂಟ್ರೆನ್ಸಲ್ಲಿ 3 ತೆಂಗಿನ ಮರನೂ ಕೂಡ ಇದೆ. ಇದು ಐ ಥಿಂಕ್ ಏನು ರಸ್ತೆ ಬಿಡ್ತಿದೆಯಲ್ಲ, ಈ ರಸ್ತೆ ಬಿಡ್ತಿ ಹಿಂಗೆ ಬಂದರೆ ಅಷ್ಟು ಇದು ಈ ಮರದಷ್ಟು ಬರುತ್ತೆ. ಇದು ಹೋಗಿ ಬೇಲೆ ಎಲ್ಲ ಹೋಗುತ್ತೆ. ಸೊ ಇದು ಟೋಟಲ್ ಬಂದು 1 ಎಕರೆ 2 ಗುಂಟೆ ಜನರಲ್ ಪ್ರಾಪರ್ಟಿ ಇದು. ಇದು ಒಂದು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಈ ಭಾಗದಲ್ಲಿ ಇದೆ. ಇದು ನಂಜನಗೂಡಿಂದ ಇಲ್ಲಿಗೆ 10 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 10 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು ಆ್ಯಂಡ್ 30 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಸಾಯಿಲ್ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್. ಇದು ಜನರಲ್ ಪ್ರಾಪರ್ಟಿ. ಇದು ರೆಡಿ ಟು ರಿಜಿಸ್ಟ್ರೇಷನ್ಗಿದೆ ಇದು ಜಾಗ. ನೋಡಿ, ಇದು ರಸ್ತೆ ಕಂಟಿನ್ಯೂ. ಇದು ಏನು ಇದು ಪಕ್ಕದ ಜಮೀನಲ್ಲಿ ತೆಂಗಿನ ಮರ ಇದೆಯಲ್ಲ, ಆ ತೆಂಗಿನ ಮರದ ಈ ಕಡೆಯೂ ಕೂಡ ಆ ರೋಡ್ ಕಂಟಿನ್ಯೂ ಅದು. ಬಟ್ ಈ ಪ್ರಾಪರ್ಟಿ ಬಂದು ಇಲ್ಲಿಂದ ಎಂಡ್ ಆಗುತ್ತೆ. ಸೊ ನಿಮಗೆ ಈ ಕಟ್ಟೆಯಿಂದ ಆ ರೋಡ್ ತನಕ ಅದು ಕೂಡ ರಸ್ತೆನೇ. ಬಟ್ ಅದು ಅನುಸರಣೆ ರಸ್ತೆ. ಈ ಜಮೀನಿಗೇನು ಸರ್ಕಾರಿ ರಸ್ತೆ ಇದೆ, ಯಾವುದೇ ರೀತಿಯ ಅನುಸರಣೆ ರಸ್ತೆ ಈ ಲ್ಯಾಂಡ್ಗೆ ಇಲ್ಲ. ಅಡ್ಜಸ್ಟ್ಮೆಂಟ್ ರೋಡ್ ಇಲ್ಲ ಇಲ್ಲಿ. ಇದಕ್ಕೆ ಸರ್ಕಾರಿ ರಸ್ತೆ ಇದೆ, ಡೈರೆಕ್ಟ್ ರಸ್ತೆ ಇದೆ. ಏನು ತೆಂಗಿನ ಮರ ಇದೆಯಲ್ಲ, ತಾರ್ ರೋಡಿಂದ ಡೈರೆಕ್ಟ್ ಇದು. ಈ ತೆಂಗಿನ ಮರ ಇಲ್ಲಿಂದ ಈ ಕಡೆ ಎಲ್ಲ ರಸ್ತೆನೇ ಇದು. ತಾರ್ ರೋಡಿಂದ ಡೈರೆಕ್ಟ್ ಬರುವಂಥದ್ದು. ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಸೊ 1 ಎಕರೆ 2 ಗುಂಟೆ ಏನಿದೆಯಲ್ಲ, ಆ 2 ಗುಂಟೆ ಟೋಟಲ್ 1 ಎಕರೆ 2 ಗುಂಟೆನೂ ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ. ಬಟ್ 2 ಗುಂಟೆಗೆ ಅವರು ದುಡ್ಡು ತೊಗೊಳ್ಳಲ್ಲ. ಯಾಕೆಂತಂದರೆ ಅಲ್ಲಿ ಒಂದು ದಾರಿ ಥರ ಇದೆಯಲ್ಲ, ಸೊ ಅದಕ್ಕೆ ಬಿಟ್ಬಿಟ್ಟಿದ್ದಾರೆ ಅವರು. 2 ಗುಂಟೆ ಬಿಟ್ಬಿಟ್ಟಿದ್ದಾರೆ ಕಾಮನ್ನಾಗಿ. ಸೊ ಆವಾಗ ನಿಮಗೆ ಇದು ಕಾರ್ನರ್ ಪ್ರಾಪರ್ಟಿ ಆಯಿತು. ಸೊ ನಿಮಗೆ ಸೌತ್ ಮತ್ತು ಈಸ್ಟ್ ಕಾರ್ನರ್ ಲ್ಯಾಂಡ್ ಆಗುತ್ತೆ. ನೋಡಿ, ಇಲ್ಲಿಂದ ರೋಡ್ ಬಿಡ್ತು ಕೂಡ ಲೆಂತ್ ಇದೆ ನಿಮಗೆ ಇದು. ಸೊ ಫ್ರಂಟು ಕಲ್ಟಿವೇಷನ್ ಮಾಡಿಲ್ಲ, ಅಂದರೆ ಉಳುಮೆ ಮಾಡಿ ಹಂಗೆ ಬಿಟ್ಟಿದ್ದಾರೆ. ಹಿಂದ್ಗಡೆ ಹೂವು ಹಾಕಿದ್ದಾರೆ. ನೋಡಿ, ಪಕ್ಕದವರು ಕೂಡ ಹೂವು ಹಾಕಿದ್ದಾರೆ. ಫ್ರಂಟು ಖಾಲಿ ಇದೆ, ಹಿಂಭಾಗ ಹೂವು ಹಾಕಿದ್ದಾರೆ. ಸೊ ಇವರು ಪಕ್ಕದ ಲ್ಯಾಂಡಲ್ಲಿ ನೀರು ತೊಗೊಂಡು ಹೂವು ಬೆಳೆದಿದ್ದಾರೆ. ಅಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಇದೆಯಲ್ಲ, ಅಲ್ಲಿಗೆ ಎಂಡಾಗುತ್ತಿದ್ದು. ಸೊ ಈ ಟೋಟಲ್ ಏನು 1 ಎಕರೆ 2 ಗುಂಟೆ ಇದೆಯಲ್ಲ, ಅದರಲ್ಲಿ ಅರ್ಧ ಹೂವು ಹಾಕಿದ್ದಾರೆ, ಅರ್ಧ ಖಾಲಿ ಬಿಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆಗುವಂಥದ್ದು ಬರೀ 1 ಎಕರೆಗೆ ಮಾತ್ರ. 1 ಎಕರೆ 2 ಗುಂಟೆ. ಬಟ್ 2 ಗುಂಟೆಗೆ ಅವರೇನು ಅಮೌಂಟ್ ತೊಗೊಳ್ಳಲ್ಲ. ಆ 2 ಗುಂಟೆ ನೀವು ಏನು ರಸ್ತೆ ಥರ ಇದೆಯಲ್ಲ, ಅದನ್ನು ಅಳತೆ ಮಾಡಿಬಿಟ್ಟು ಪೂರ್ವದಿಂದ ಪಶ್ಚಿಮ ಕಡೆಗೆ ಲೆಂತ್ ಇದೆಯಲ್ಲ, ಅಲ್ಲಿಂದ ಅಲ್ಲಿಗೆ ಅಳತೆ ಮಾಡಿ 2 ಗುಂಟೆ ಉದ್ದಕ್ಕೆ ಬಿಟ್ಬಿಟ್ಟು ನೀವು ಫೆನ್ಸಿಂಗ್ ಮಾಡ್ಕೊಬೋದು. ಸೊ ನಿಮ್ಗೆ ಅವಾಗ ಇದು ಕಾರ್ನರ್ ಪ್ರಾಪರ್ಟಿ ಆಗುತ್ತೆ. ಸೌತ್ ಮತ್ತು ಈಸ್ಟ್ ಕಾರ್ನರ್ ಲ್ಯಾಂಡ್ ಆಗುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ 10 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ನಿಯರ್ ವಿಲೇಜು ಕೂಡ ಇದೆ. ತಾರ್ ರೋಡಿಂದ ವಾಕಬಲ್ ಡಿಸ್ಟೆನ್ಸ್ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.